राज्य सरकारच्या आदेशानुसार बैठक घेण्यात आली असून प्रमुख मंदिरे व जलाशयांना आधीच सुरक्षा पुरवण्यात आली आहे, असे जिल्हा पोलीस अधीक्षक डॉक्टर भीमाशंकर गोळेद यांनी सांगितले। ते बेळगावमध्ये पत्रकारांशी बोलत होते। जिल्ह्यातील प्रमुख कारखान्यांनाही योग्य ती सुरक्षा दिली जाईल असे त्यांनी सांगितले। ವಹಿಸಿಕೊಂಡಿದ್ದೀವಿ। ನಮ್ಮ ಜಿಲ್ಲೆಯ ಸೂಕ್ಷ್ಮ ಸ್ಥಳಗಳಾದಂಥ ಈ ಅಣೆಕಟ್ಟು ಸ್ಥಳಗಳು, ಜಲಸ್ಥಾವರಗಳು ಮತ್ತು ಇಂಪಾರ್ಟೆಂಟ್ ಏನು ಕಾರ್ಖಾನೆ ಪ್ರದೇಶಗಳಿದ್ದಾವೆ, ಇದೆಲ್ಲ ಕಡೆ ಹೆಚ್ಚಿನ ಬಂದೋಬಸ್ತನ್ನು ಈಗಾಗಲೇ ವಹಿಸಿಕೊಳ್ಳಲಾಗಿದೆ। ಇದರ ಜೊತೆಗೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಹೊಂದ್ಕೊಂಡಂತೆ ಎರಡು ರಾಜ್ಯಗಳ ಗಡಿರೇಖೆಗಳಿರೋದ್ರಿಂದ ಅಲ್ಲಿಯೂ ಕೂಡ ನಾವು ಹೆಚ್ಚಿನ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ। ಜಿಲ್ಲೆ ಒಳಗಡೆ ಯಾವುದೇ ಕಿಡಿಗೇಡಿಗಳು ಏನು ಕಿಡಿಗೇಡಿತನ ಮಾಡಬಾರುವಂಥದ್ದಕ್ಕೆ ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅದನ್ನು ತಗೊಳ್ಳಿದ್ದೀವಿ। ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕಳೆದ 7ನೇ ತಾರೀಕಿಂದ ಇಲ್ಲಿವರೆಗೂ ಏನು ಸೂಕ್ಷ್ಮ ಪರಿಸ್ಥಿತಿ ಎದುರಾಗಿದೆ, ಆ ಸಂದರ್ಭದಲ್ಲಿ ಈ ಸಾಮಾಜಿಕ ಮಾಧ್ಯಮಗಳನ್ನ ಉಪಯೋಗ ಮಾಡಿಕೊಂಡು ಕೆಲವು ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥದ್ದು ಕೂಡ ಆಗ್ತಾಯಿತ್ತು। ಆ ವಿಚಾರವಾಗಿ ಸುಮಾರು 14 ಸಾಮಾಜಿಕ ಮಾಧ್ಯಮಗಳ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿಸಲಾಗಿದೆ ಜಿಲ್ಲೆ ಒಳಗಡೆ। ಜೊತೆಗೆ ನಾವು ಕಂಟಿನ್ಯೂಸ್ ಆಗಿ ಅದನ್ನು ಒತ್ತಿ ಹೇಳ್ತಾ ಇದ್ದೀವಿ, ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ರೀತಿ ಸುಳ್ಳು ಸುದ್ದಿಯನ್ನು ಹರಡಿಸಬಾರ್ದು, ವಿತರಿಸಬಾರ್ದು। ಜೊತೆಗೆ ಈ ಕೋಮು ದ್ವೇಷ ಕೂಡ ಹಬ್ಬದೇ ಇರುವ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ, ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನು ನಾವು ಇದು ತೋರಿಸ್ಬೇಕಾಗಿದೆ। ಆ ಕೋಮು ಭಾವನೆ ಬಿತ್ತಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ। ಇದ್ರ ಜೊತೆಗೆ ನಾವು ಜಿಲ್ಲಾಡಳಿತದವರು ಹೇಳಿದ ಹಾಗೆ, ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ಜಿಲ್ಲೆಯ ಎಲ್ಲ ಕಡೆಗಳಲ್ಲೂ ಕೂಡ, ಸ್ಥಳಗಳಲ್ಲೂ ಕೂಡ ಈ ಮಾಕ್ ಡ್ರಿಲ್ಲು ಮತ್ತು ಎಚ್ಚರಿಕೆಗೆ ವಹಿಸಲಿಕ್ಕೆ ಏನು ಬೇಕು ಕ್ರಮಗಳನ್ನ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ। ಇಲ್ಲ, ಈ ರೀತಿಯಾಗಿ ನಾವು ಒಬ್ಬ ವ್ಯಕ್ತಿಯ ಮೇಲೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳ ಅಡಿಯಲ್ಲಿ ಒಂದು FIR ದಾಖಲು ಮಾಡ್ಕೊಂಡಿದ್ದೀವಿ। ಉಳಿದವರೆಲ್ಲ ಡಿಲೀಟ್ ಮಾಡಿಸಿದ್ವಿ, ನಾಳೆಯಿಂದನೇ ಶುರು ಮಾಡ್ತಾ ಇದ್ದೀವಿ। ಸೆನ್ಸಿಟಿವ್ ಪ್ಲೇಸ್ ಅಂತ ಏನಾದರೂ ಗ್ರೂಪ್ ಮಾಡಿದೆ ಸರ್ ಬೆಳಗಾವಿ ಜಿಲ್ಲೆಯಲ್ಲಿ? ಈಗ ನಾವು ಹೇಳಿದ ಹಾಗೆ ಅಣೆಕಟ್ಟುಗಳು, ಜಲಸ್ಥಾವರಗಳು, ಎಲ್ಲ ಫ್ಯಾಕ್ಟ್ರಿಗಳು, ಎಲ್ಲಿ ಜಾಸ್ತಿ ಜನ ಸೇರ್ತಕ್ಕಂಥ ಜನನಿಬಿಡ ಪ್ರದೇಶಗಳು, ಉದಾಹರಣೆ ನಮ್ಮ ಸೌದತ್ತಿ ಯಲ್ಲಮ್ಮ ಟೆಂಪಲ್ ಆಗಿರ್ಬೋದು, ಚಿಂಚಲಿ ಮಾಯಕ ದೇವಸ್ಥಾನ ಆಗಿರ್ಬೋದು, ಬೇರೆ ಬೇರೆ ಪ್ರೈವೇಟು ದೊಡ್ಡ ಫ್ಯಾಕ್ಟ್ರೀಸ್ ಇದ್ದಾವೆ, ಏಕಸ್ ಆಗಿರ್ಬೋದು, ಗೋಲ್ಡ್ ಪ್ಲಸ್ ಫ್ಯಾಕ್ಟ್ರಿ ಆಗಿರ್ಬೋದು, ಮತ್ತು ನಮ್ಮ IOCL ಬಾಟ್ಲಿಂಗ್ ಫ್ಯಾಕ್ಟ್ರಿ, ಅಲ್ಲಿ ತುಂಬ ಗ್ಯಾಸ್ ಕೂಡ ಶೇಖರಣೆ ಮಾಡಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ। ಅದ್ರ ಜೊತೆಗೆ ನಗರದಲ್ಲಿರ್ತಕ್ಕಂಥ ಮಿಲಿಟ್ರಿ ಪ್ರದೇಶಗಳಿರ್ಬೋದು, ಏರ್ಪೋರ್ಟ್ ಇರ್ಬೋದು, ಜೊತೆಗೆ ಊರ ಹೊರಗಡೆ ಇರ್ತಕ್ಕಂಥ ಪೆಟ್ರೋಲಿಯಂ ಸ್ಥಾವರ ಇರ್ಬೋದು, ಈ ರೀತಿಯಾಗಿ ಹಲವಾರು ಸೂಕ್ಷ್ಮ ಪ್ರದೇಶಗಳನ್ನು ನಾವು ಈಗಾಗಲೇ ನಮ್ಮ ಇದರಲ್ಲಿ ನೋಟ್ ಮಾಡಿಕೊಂಡು ಅವ್ರಿಗೆ ಈಗಾಗಲೇ ಸಂದೇಶವನ್ನು ಕಳಿಸಿದ್ದೀವಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಜಿಲ್ಲಾಡಳಿತ ವತಿಯಿಂದ। ಅವರೆಲ್ಲರೂ ಕೂಡ ಹೆಚ್ಚಿನ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ, ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ। ಸರ್, ಈಗ ಬೆಳಗಾವಿ 3 ರಾಜ್ಯಗಳ ಸಂಪರ್ಕ ಕೊಂಡೇ ಆಗಿದೆ, ಗೋವಾ, ಮಹಾರಾಷ್ಟ್ರ, ಆ ನಿಟ್ಟಿನಲ್ಲಿ ಮತ್ತೆ ಅದೇ ಆ ರೀತಿಯಿಂದಾಗಿ ನಾವು ಗಡಿಭಾಗಗಳಲ್ಲಿ ಒಂದು ನಮ್ಮ ಚೆಕ್ ಪೋಸ್ಟನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕ್ಕೊಂಡು ಎಚ್ಚರಿಕೆಯನ್ನು वहिಸಿದ್ದೀವಿ। गॅस उत्पादन करणाऱ्या कारखान्यांनाही योग्य ती सुरक्षा पुरवली जाईल असेही त्यांनी स्पष्ट केले। संकल्प शिंदे, KMM मराठी, बेळगाव।